ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ದಿನ ಆದಮೇಲೆ, ದಿನ ಅಲ್ಲ ತುಂಬ ತಿಂಗಳುಗಳಾದಮೇಲೆ ಈ ಥರ ಮನೆಯಲ್ಲಿ ಕುತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 months ಆಗಿದೆ ಅಂತ ಅನಿಸುತ್ತೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೆಲವ್ರಿಗೆ ನಾನು ಅಪ್ಲೋಡ್ ಮಾಡೋ ಅಂಥ ವೀಡಿಯೋದು ನೋಟಿಫಿಕೇಷನ್ ಹೋಗ್ತಾ ಇಲ್ಲ, ಯಾಕಂದರೆ ನಾನು ತುಂಬ ಗ್ಯಾಪ್ ತೊಗೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ನೀವು ಆಲ್ರೆಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೂ ಕೂಡ ಒಂದು ಸತಿ ಅನ್ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ಅಪ್ಲೋಡ್ ಮಾಡೋ ಅಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಲಾಸ್ಟ್ ಇಯರೇ ಅಂದ್ಕೊಂಡಿದ್ದೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಹಾಕಬೇಕು ಅಂತ ಹೇಳ್ಬಿಟ್ಟು, ಬಟ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು 2024ಅಲ್ಲಿ. ಸೊ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದಷ್ಟು ಕಾರಣಗಳಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವಾಗ ಹೇಳ್ತೀನಿ. 2024ಅಲ್ಲಂತೂ ಒಂಥರ ನಥಿಂಗ್ ಗೋಸ್ ರೈಟ್ ಇನ್ ಅವರ್ ಲೈಫ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನೇನು ಅಂದ್ಕೊಂಡಿದ್ವು ಅದು ಯಾವುದೂ ಆಗಿಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇತ್ತು. ಸೊ ಅದ್ರ ಕಡೆ ಗಮನ ಹರಿಸ್ಕೊಂಡು ಸ್ವಲ್ಪ ಬೇಜಾರಲ್ಲಿದ್ವಿ. ನಮಗೆ ಮನಸ್ಸಿಗೆ ಸಮಾಧಾನ ಇದ್ದರೆ, ಒಂಥರ ಮನಸ್ಸೆಲ್ಲ ಆರಾಮಾಗಿದ್ದರೆ, ಏನು ಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ವೀಡಿಯೋ ಮಾಡ್ಬೋದು. ಬಟ್ ನಮಗೆ ಸ್ವಲ್ಪ ಬೇರೆ ಕಡೆ ಎಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಬೇರೆ ಬೇರೆ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದಾಗ ಆವಾಗ ನಮಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ನನಗೂ ಕೂಡ ಹಾಗೆ ಆಗಿದ್ದು. ಇವಾಗ ನೀವೇನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರೋ ಅದು ಒನ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಇವಾಗ ಓಕೆ, ನೀವು ನೋಡಿ ಅನ್ಕೋಬೋದು ಇವ್ರಿಗೇನು ಆರಾಮಾಗಿ ವೀಡಿಯೋ ಮಾಡಿಕೊಂಡು ಊರು ಸುತ್ಕೊಂಡು ತಿರುಗಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಅನ್ಕೊತೀರ. ಬಟ್ ನಾನೇನು ತೋರಿಸ್ತೀನೋ ಅದು ನಿಮಗೆ ಒನ್ ಪಾರ್ಟ್ ಆಫ್ ಲೈಫ್ ಅಷ್ಟೇ ತೋರಿಸೋದು. ಇನ್ನೊಂದು ಪಾರ್ಟ್ ಆಫ್ ಲೈಫ್ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇಲ್ಲ. ಎಲ್ಲರಿಗೂ ಜೀವನದಲ್ಲಿ ಒಂದು ಕಡೆ ಕಷ್ಟ ಇದ್ದರೆ ಇನ್ನೊಂದು ಕಡೆ ಸುಖ ಇರುತ್ತೆ. ಸೊ ಖುಷಿಯಾಗಿ ಏನು ಇರ್ತೀವೋ ಅದನ್ನಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮದು ಏನು ಇನ್ನೊಂದು ಫೇಸ್ ಇದೆಯೋ, ಸ್ಯಾಡ್ ಫೇಸ್ ಆಫ್ ಲೈಫ್, ಅದನ್ನು ತೋರಿಸ್ತಾ ಇಲ್ಲ. ಸೊ ಎಂಡ್ ಆಫ್ ದಿ ಡೇ ನೀವು ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಬಿಟ್ಟು ಸರಿ ಒಂದು 5 ನಿಮಿಷ 10 ನಿಮಿಷ ಮೊಬೈಲ್ ನೋಡೋಣ, ಫ್ರೀ ಆಗಿರುತ್ತೆ, ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತೀರಾ. ನಿಮಗೆ ಸಾವಿರಾರು ಪ್ರಾಬ್ಲಮ್ ಇರುತ್ತೆ. ಸೊ ಅಂಥದ್ರಲ್ಲಿ ನಾನು ನನ್ನ ಕಷ್ಟ ಹಿಂಗಿದೆ, ನನ್ನ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೂತ್ಕೊಂಡ್ರೆ ನೀವು ಅನ್ಕೋಬೋದು ಅಯ್ಯೋ ಪಾಪ ಇವ್ರದ್ದು ಈ ಥರ ಎಲ್ಲ ಪ್ರಾಬ್ಲಮ್ ಇದೆಯಾ ಅಂತ ಡೆಫಿನೆಟ್ಲಿ ಅಂದ್ಕೊತೀರಾ. ಬಟ್ ಏನಂತ ಹೇಳಿದ್ರೆ ನನಗೆ ನಿಮ್ಮನ್ನ ಆ ಥರ ಸ್ಯಾಡಾಗಿ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಏನೋ ಒಂದು 5-10 ನಿಮಿಷ ಕೂತ್ಕೊಂಡು ನೋಡೋಣ ಅಂತ ಬಂದಿರ್ತೀರಾ. ಆ ಟೈಮಲ್ಲಿ ನಂದೊಂದಷ್ಟು ಕಷ್ಟಗಳು ಹೇಳ್ಕೊಂಡು ನಿಮ್ಮದೇ ಒಂದು ಸಾವಿರಾರು ಪ್ರಾಬ್ಲಮ್ ಇರುತ್ತೆ. ಅದ್ರ ಜೊತೆಗೆ ನಂದನ್ನು ನೀವು ಕೇಳಿಕೊಂಡು ತಲೆ ಕೆಡಿಸ್ಕೊಂಡು ನೀವು ಬೇಜಾರು ಮಾಡ್ಕೊಳ್ಳೋ ಬದಲು ಏನಾದರೂ ಒಂದು ನಿಮ್ಗೆ ಖುಷಿಯಾಗಂಥದ್ದು, ಇಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟ್ ಆಗಿರೋವಂಥದ್ದು, ಇಲ್ಲಾಂದರೆ ಏನೋ ಒಂದು ಇನ್ಫಾರ್ಮೇಟಿವ್ ಇರೋ ಅಂಥದ್ದು, ಆ ಥರದ ಕಂಟೆಂಟ್ ಅಷ್ಟೇ ಕೊಡಬೇಕನ್ನೋದು ನನ್ನ ಇಂಟೆನ್ಷನ್ ಇರೋದು. ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಒಂದು ಡೈರಿ ಮೇಂಟೈನ್ ಮಾಡ್ತೀನಿ. ಅದರಲ್ಲಿ ಪ್ರತಿ ವರ್ಷ ಜಾನ್ವರಿಯಲ್ಲಿ ಸೊ ಆ ಇಯರಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ರೆಸಲ್ಯೂಷನ್ಸ್ನ ಮಾಡಿಡ್ತೀನಿ. ಸೊ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ ಕ್ಯಾನ್ ಬಿ ಎನಿಥಿಂಗ್ ಲೈಕ್ ಫಿನಾನ್ಷಿಯಲ್ ಇರ್ಬೋದು, ಸೊ ಪರ್ಸ್ನಲ್ ನಾವು ಏನೇನು ಅಚೀವ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಸೊ ಅದನ್ನು ಒಂದು ಮೇಂಟೈನ್ ಮಾಡ್ತೀನಿ. ಸೊ 2024ಅಲ್ಲಿ ಕೂಡ ಒಂದಷ್ಟು ಗೋಲ್ಸ್ನ ನಾನು ಸಂಜಯ್ ಕೂತ್ಕೊಂಡು ಬರೆದಿಟ್ಟಿದ್ವಿ. ಸೊ ಒಂದು 4-5 ಇಯರ್ಸಿಂದ ಈ ಥರ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ನಾನು ಒಂದು 2 months 3 months ತೆಗೆದು ನೋಡ್ತೀನಿ. ಸೊ ಏನೇನು ಅಚೀವ್ ಮಾಡಿದ್ದೀವಿ, ಏನು ಕತೆ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಬಟ್ ಈ ಸಲ 2024ದು ನಾನೇನು ಬರೆದಿಟ್ಟಿದ್ನೋ ಆ ಇಯರಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ನೋಡಿದಾಗ ತುಂಬಾ ಬೇಜಾರಾಗೋಯಿತು. ಯಾಕಂತ ಹೇಳಿದ್ರೆ ಒಂದು 10 to 12 ಪಾಯಿಂಟ್ಸ್ ಬರೆದಿದ್ದೆ ಇಷ್ಟೆಲ್ಲ ಅಚೀವ್ ಮಾಡಬೇಕು ಅಂತ. ಅದರಲ್ಲಿ 1 or 2 ಪಾಯಿಂಟ್ಸ್ ಅಷ್ಟೇ ಅಚೀವ್ ಮಾಡೋಕ್ಕಾಗಿರೋದು. ಯಾಕಂತ ಹೇಳಿದ್ರೆ ಸ್ವಲ್ಪ ಬೇರೆ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ಗೆಲ್ಲ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ಸೊ ರೆಗ್ಯುಲರಾಗಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಈವನ್ ನಮ್ದು ಏನು ಗೋಲ್ಸ್ ಇತ್ತು ಅದನ್ನು ಕೂಡ ಅಚೀವ್ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ, ಹಂಗಾಗಿ ನಾನು ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಅದು ಅಲ್ಲದೆ ವೀಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಆ್ಯನ್ ಈಸಿ. ವೀಡಿಯೋ ಮಾಡಬೇಕು, ಡಿಫ್ರೆಂಟ್ ಆ್ಯಂಗಲಲ್ಲಿ ಟ್ರೈಪಾಡ್ ಇಡಬೇಕು, ಮತ್ತು ಏನಾದರೂ ಒಂದು ತೋರಿಸ್ತಾ ಇದ್ದರೆ ರೆಸಿಪಿನ ಅದನ್ನು ಡೀಟೇಲಾಗಿ ತೋರಿಸ್ಬೇಕು. ಸೊ ಮತ್ತು ಎಡಿಟ್ ಮಾಡಬೇಕು, ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಎಸ್ಪೆಷಲಿ ಈ ಥರ ಚಿಕ್ಕ ಮಗು ಇಟ್ಕೊಂಡು ಮಾಡೋದು ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್. ನಾವು ಒಂದು ವೀಡಿಯೋ ಮಾಡಿದ್ರೆ ನಾನೊಂದು ಸಲ ಎಡಿಟ್ ಮಾಡಿರ್ತೀನಿ, ಮತ್ತು ಸಂಜೆ ಒಂದು ಸಲ ಕ್ರಾಸ್ ಚೆಕ್ ಮಾಡಿ ಎಡಿಟ್ ಮಾಡಿ ಅದಕ್ಕೇನಾದರೂ ಎಕ್ಸ್ಟ್ರಾ ಮಸಾಲ ಎಲ್ಲ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡಿ ಅದನ್ನು ಮತ್ತೆ ಇನ್ನೊಂದು ಸಲ ವೆರಿಫೈ ಮಾಡಿ ಒಂದು 3 round ಈ ಥರ ಚೆಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೊಡೋ ವೀಡಿಯೋ ಕ್ವಾಲಿಟಿ ಆಗಿರಲಿ, ಆಡಿಯೋ ಕ್ವಾಲಿಟಿ ಆಗಿರಲಿ ಎಲ್ಲ ಕರೆಕ್ಟಾಗಿದ್ದರೆ ಜನ ನೋಡೋದು. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವಾಗ ನಮಗೂ ಅಷ್ಟೇ ಯಾವುದೋ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ವೀಡಿಯೋ ಚೆನ್ನಾಗಿಲ್ಲ, ಆಡಿಯೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ತೀವಿ. ಸೊ ಆ ಥರ ನಮ್ಮ ಕಡೆಯಿಂದ ಯಾವುದೂ ಮಿಸ್ಟೇಕ್ ಆಗಬಾರ್ದು ಅಂತ ಆದಷ್ಟು ಎಲ್ಲ ಪರ್ಫೆಕ್ಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಫಿಲ್ಟರ್ ಮಾಡಿ ನಾವು ವೀಡಿಯೋ ಎಡಿಟ್ ಮಾಡೋದು. ಅದು ಅಲ್ಲದೆ ನೀವು ನನ್ನ ಪೇಜ್ನ ಚೆಕ್ ಮಾಡಿ ನೋಡಿದ್ರೆ
ಆದಷ್ಟು ಎಲ್ಲ ಏನಾದರೂ ಒಂದು ಯೂಸ್ ಆಗೋಂಥದ್ದು ಇನ್ಫಾರ್ಮೇಟಿವ್ ಇರೋವಂಥ ಕಂಟೆಂಟೇ ಕೊಟ್ಟಿದ್ದೀನಿ. ಬಟ್ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ನನಗೆ ಅಷ್ಟೊಂದು ವ್ಯೂಸ್ ಬರ್ತಾಯಿಲ್ಲ. ಸೊ ನನಗೆ ಒಂದೊಂದ್ಸಲ ಏನು ಅನಿಸುತ್ತೆ ಅಂದರೆ ಯಪ್ಪ ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ವೀಡಿಯೋ ಮಾಡಿ ಅದಕ್ಕೆ ಎಡಿಟ್ ಮಾಡೋಕ್ಕೆ 2 ದಿನ 3 ದಿನ ಟೈಮ್ ತೊಗೊಂಡು ಕಷ್ಟಪಟ್ಟು ಏನೋ ಒಂದು ಇನ್ಫಾರ್ಮೇಟಿವ್ ಇರೋವಂಥದ್ದು ಕಂಟೆಂಟ್ ಮಾಡಿರ್ತೀನಿ. ಬಟ್ ಏನು ಅಷ್ಟೊಂದು ವ್ಯೂಸ್ ಬರ್ತಾಯಿಲ್ಲ. ಸೊ ಅದು ಕೂಡ ನನಗೊಂದು ಕಡೆ ಬೇಜಾರಿದೆ. ರೆಗ್ಯುಲರಾಗಿ ನೋಡೋರು ಡೆಫಿನೆಟ್ಲಿ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ. ರೆಗ್ಯುಲರಾಗಿ ಕಮೆಂಟ್ ಮಾಡೋರು ಅಷ್ಟೇ ತುಂಬ ಜನ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಇವಾಗೊಂದು 2,000-3,000 ಜನ ನೋಡ್ತಾರೆ ರೆಗ್ಯುಲರಾಗೆ, ಓಕೆ ಖುಷಿ ಇದೆ ಅದಕ್ಕೆ. ಬಟ್ ಅಷ್ಟೊಂದು ಎಫರ್ಟ್ ಆಗಿರೋದಕ್ಕೆ ಬರೀ ಇಷ್ಟೇ ಜನ ನೋಡ್ತಾರಲ್ಲ ಅನ್ನೋದೊಂದು ಬೇಜಾರಿದೆ. ಸೊ ದಯವಿಟ್ಟು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಸ್ಟ್ ನನ್ನ ಚಾನಲ್ನ ಸ್ಕ್ರಾಲ್ ಮಾಡಿ ನೋಡಿ. ಸೊ ವೀಡಿಯೋಸ್ ಎಲ್ಲ ಹೆಂಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದಾದ್ರೂ ಒಂದು 4-5 ವೀಡಿಯೋ ಒಂದು 2-3 ಮಿನಿಟ್ಸ್ ನೋಡಿ. ಸೊ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಇದೆ, ಚೆನ್ನಾಗಿದೆ ಚಾನಲ್ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಬೇರೆಯವ್ರ ಥರ ಸುಮ್ಮನೆ ಏನೋ ಮಗು ಮುಖ ತೊಳೆದೆ ತಿಕ್ಕ ತೊಳೆದೆ ಡೈಪರ್ ಚೇಂಜ್ ಮಾಡಿದೆ ಅಂತ, ಇಲ್ಲ ಏನೋ ನನ್ನ ಗಂಡಂಗೆ ಅಡುಗೆ ಮಾಡೋಕ್ಕೆ ಇಬ್ಬರು ಜಗಳಾಡಿದ್ವಿ ಅಂತ ಈ ಥರ ಏನೋ ಒಂದು ಟಾಪಿಕ್ ತೊಗೊಂಡು ಏನೋ ಒಂದು ವೀಡಿಯೋ ಮಾಡಿರ್ತಾರೆ. ಅವ್ರಿಗೆಲ್ಲ ಲಕ್ಷಗಟ್ಟಲೆ ವ್ಯೂಸ್ ಹೋಗಿರುತ್ತೆ. ನಾನು ಅನ್ಕೊತೀನಿ ಏನಪ್ಪ ಏನು ಕಂಟೆಂಟ್ ಇರೋಲ್ಲ, ಏನು ಇನ್ಫಾರ್ಮೇಟಿವ್ ಅನ್ನೋದಿರಲ್ಲ, ಅಂಥವ್ರಿಗೆಲ್ಲ ಲಕ್ಷಗಟ್ಟಲೆ ವ್ಯೂಸ್ ಹೋಗಿರುತ್ತೆ. ನಾವು ಇಷ್ಟು ಕಷ್ಟಪಟ್ಕೊಂಡು ಎಲ್ಲ ಮಾಡಿರ್ತೀವಿ. ನನ್ನ ಚಾನಲಲ್ಲಿ ಓಪನ್ ಮಾಡಿ ನೋಡಿ, ಎಲ್ಲ ಇನ್ಫಾರ್ಮೇಟಿವ್ ವೆಯ್ಟ್ ಲಾಸ್ ಆಗಿರ್ಬೋದು, ಇಲ್ಲ ಬೇಬಿ ಫುಡ್ ಆಗಿರ್ಬೋದು, ಮಗುನ ಹೆಂಗೆ ನೋಡ್ಕೊತಾ ಇದ್ವಿ, ನಾನು ಮನೆಯಲ್ಲೇ ವರ್ಕೌಟ್ ಮಾಡಿ ಯಾವ ಥರ ವೆಯ್ಟ್ ಲಾಸ್ ಮಾಡಿದ್ದೀನಿ, ಏನೇನು ಫುಡ್ ತಿಂತಾ ಇದೆ, ಏನು ಕತೆ ಅದೆಲ್ಲ ಕಂಟೆಂಟ್ ಕೊಟ್ಟಿದ್ದೀನಿ. ಬಟ್ ಆದ್ರೂ ನನ್ನ ಎಫರ್ಟ್ಗೇನೋ ನನಗೆ ಪ್ರತಿಫಲ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಈವನ್ ಎಲ್ಲೇ ನಾನು ಆ್ಯಕ್ಚುಲಿ ಯಾವುದೇ ಒಂದು ಟ್ರಾವೆಲ್ ಮಾಡಿದ್ರೂ ಸೊ ಅಲ್ಲಿ ಫುಡ್ ಹೆಂಗಿರುತ್ತೆ, ಮತ್ತು ಅಲ್ಲಿ ಎಲ್ಲೆಲ್ಲಿ ಹೋಗಬೇಕು ನೀವು ಪ್ಲೇಸಸ್ಗೆ, ಮತ್ತು ಅಲ್ಲಿ ಸ್ಟೇ ಎಲ್ಲ ಹೆಂಗಿರುತ್ತೆ ಏನು ಕತೆ ಅದನ್ನು ಕೂಡ ಡೀಟೇಲಾಗಿ ಮಾಡ್ತೀನಿ. ಏನೋ ನಾವು ನಮ್ಮ ಖುಷಿಗೆ ಟ್ರಿಪ್ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಚ್ಚೆಷ್ಟೇ ಮಾಡಿಕೊಂಡು ನಾವು ಬರೀ ಗಂಡ ಹೆಂಡ್ತಿ ವೀಡಿಯೋ ಹಾಕ್ಕೊಂಡು ಏನು ಇನ್ಫಾರ್ಮೇಷನ್ ಕೊಡದೆ ಆ ಥರ ವೀಡಿಯೋನೂ ಮಾಡಿಲ್ಲ. ಬಟ್ ಗೊತ್ತಾಗ್ತಿಲ್ಲ ನನಗೆ ಎಲ್ಲಿ ಏನು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಅದೇ ಥರ ಕಂಟೆಂಟ್ ಮಾಡ್ತೀನಿ. ಸೊ ನನ್ನ ಮೈಂಡ್ ಈ ಥರ ತುಂಬ ಡಿಸ್ಟರ್ಬ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಟು 3 ಮಂತ್ಸಿಂದ ನಾನು ಈ ಕಡೆ ವೆಯ್ಟ್ ಲಾಸ್ ಜರ್ನಿ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟು ನಾನು ಅಕ್ಟೋಬರಲ್ಲಿ ಸ್ಟಾಪ್ ಮಾಡಿದ್ದು. ಇವಾಗ ಆ್ಯಕ್ಚುಲಿ ಏನು ಫಿಸಿಕಲ್ ಆ್ಯಕ್ಟಿವಿಟಿನೇ ಮಾಡ್ತಾಯಿಲ್ಲ, ಎಕ್ಸಸೈಸ್ ಮಾಡ್ತಾಯಿಲ್ಲ, ವಾಕಿಂಗ್ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ರೀಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ 2-3 ಮಂತ್ಸ್ ಆದ್ರೂ ಒಂಚೂರು ದಪ್ಪ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾನು ವೆಯ್ಟ್ ರೆಡ್ಯೂಸ್ ಮಾಡಿದಾಗ ತುಂಬ ಹೆಲ್ದಿಯಾಗಿ ರೆಡ್ಯೂಸ್ ಮಾಡಿದ್ದೆ. ಕ್ಲೀನಾಗಿ ಪ್ರಾಪರ್ ಡಯಟ್ ಮಾಡಿಕೊಂಡು ಪ್ರಾಪರ್ ಎಕ್ಸಸೈಸ್ ಮಾಡಿಕೊಂಡು. ಸುಮ್ಮನೆ ನೀವು ಯಾವುದೋ ಅದು ಇದು ವೀಡಿಯೋ ನೋಡಿಕೊಂಡು ಬೇಗ 1 ತಿಂಗಳಲ್ಲೇ 4 kg 5 kg ರೆಡ್ಯೂಸ್ ಆಗಬೇಕಂತ ಆಗ್ಬಿಡ್ತೀರ ಅಂದ್ಕೊಳ್ಳಿ. ಆಮೇಲೆ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ನೀವು ಈ ಥರ ಗ್ಯಾಪ್ ತೊಗೊಂಡಾಗ ಮತ್ತೆ ಅದು ಡಬಲ್ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತೀರ. ಆದಷ್ಟು ಒಳ್ಳೆ ಪ್ರಾಪರ್ ಡಯಟ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ವೆಯ್ಟ್ ರೆಡ್ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ 56.5 ಏನೋ ಇದೆ, ಇವಾಗಲೂ ಕೂಡ ಅಷ್ಟೇ ಇದ್ದೀನಿ. ಸೊ ಸದ್ಯದಲ್ಲೇ ಇನ್ನೊಂದು ವಾರ 15 ದಿನ ಟೈಮ್ ತೊಗೊಂಡು ಮತ್ತೆ ವೆಯ್ಟ್ ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ಅದನ್ನು ಮಾಡ್ತೀನಿ. ಅದನ್ನು ಕೂಡ ನಿಮಗೆ ರೆಗ್ಯುಲರಾಗಿ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷ ಒಂದಷ್ಟು ಗೋಲ್ಸ್ನ ಸೆಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಅಚೀವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಏನೇನೋ ಎಲ್ಲ ಡಿಸ್ಟರ್ಬೆನ್ಸ್ ಇದೆಯೋ ಅದನ್ನೆಲ್ಲ ಮರ್ತುಬಿಟ್ಟು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ನನ್ನ ಗೋಲ್ಸ್ ಏನಿದೆ ಅದನ್ನಷ್ಟೇ ಅಚೀವ್ ಮಾಡಬೇಕನ್ನೋದಿದೆ ಈ ಸಲ ನನಗೆ. ಸೊ ನೀವು ಕೂಡ ಈ ಥರ ಒಂದು ಗೋಲ್ಸ್ನ ಇಟ್ಕೊಳ್ಳಿ, ಒಂದು ವರ್ಷದಲ್ಲಿ ಇಷ್ಟಿಷ್ಟು ಅಚೀವ್ ಮಾಡಬೇಕು ಈ ಥರ ಅಂತ ಹೇಳ್ಬಿಟ್ಟು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ ನಾವೆಲ್ಲ ಬರೀ ಆನ್ಲೈನೇ ಮಾಡೋದ್ರಿಂದ ಹಾರ್ಡ್ ಕ್ಯಾಶ್ ಅಂತೂ ಯೂಸೇ ಮಾಡಲ್ಲ. ಅಟ್ಲೀಸ್ಟ್ ಸ್ವಲ್ಪ ಎಮರ್ಜೆನ್ಸಿಗೆ ಅಂತ ಓಕೆ ತಿಂಗಳ ಇಷ್ಟು ಹಾರ್ಡ್ ಕ್ಯಾಶ್ನ ಸೇವ್ ಮಾಡಿಡಬೇಕು. ಇಲ್ಲ ಅಂದರೆ ನಾವು ಓಕೆ ಈ ವರ್ಷ ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕು, ಇಲ್ಲ ಈ ವರ್ಷ ನಾವು ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು, ಮತ್ತು ಇಷ್ಟು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಸೇವಿಂಗ್ಸ್ ಮಾಡಬೇಕು, ಇಲ್ಲ ಮ್ಯೂಚುವಲ್ ಫಂಡ್ ಮಾಡಬೇಕು. ಈ ಥರ ಏನಾದರೂ ಒಂದಷ್ಟು ನೀವು ಬರೆದಿಟ್ಕೋಬೇಕು. ಆ ಥರ ನೀವು ಗೋಲ್ನ ಸೆಟ್ ಮಾಡಿ ಇಟ್ಕೊಂಡು ಓಕೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ವರ್ಷ ನಾನು ಅಷ್ಟೇ ಒಂದಷ್ಟು ಟಾರ್ಗೆಟ್ ಮಾಡಿದ್ದೀನಿ. ಸೊ ಇಷ್ಟು ಅಚೀವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಥರ ಮಾಡ್ಕೊಳ್ಳೋದು ಬೇಡ, ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಈ ಸಲ ಮಾಡಲೇಬೇಕು ಅನ್ನೋದೊಂದಿದೆ. ನಿಮ್ಮದು 2025 ಏನೇನು ಪ್ಲ್ಯಾನ್ಸ್ ಇದೆ ಏನು ಕತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಏನು ಕೆಲ್ಸಕ್ಕೆ ಬರದೇ ಇರೋವಂಥ ಕಂಟೆಂಟ್ ಬೇಕಾ ಏನು ಕತೆ ಅಂತ ಹೇಳ್ಬಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಆ ಥರದ್ದು ಒಂದು 4-5 ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರನೂ ಮಾಡಿ ಅದರಲ್ಲಿ ವ್ಯೂಸ್ ಜಾಸ್ತಿ ಹೋದರೆ ಅದನ್ನೇ ಮಾಡ್ತೀನಿ ನಾನು. ಸೀರಿಯಸ್ಲಿ ನಾನು ಒಬ್ಬಳೇ ಅಂತ ಹೇಳ್ತಾ ಇಲ್ಲ, ನಾನು ತುಂಬ ಜನ ನಾನು ನೋಡಿದ್ದೀನಿ. ಏನಾದರೂ ಒಂದು ಇನ್ಫಾರ್ಮೇಟಿವ್ ಆಗಿ ಏನಾದರೂ ಒಂದು ಕಂಟೆಂಟ್ ಇರುತ್ತೆ, ಅಂಥವ್ರಿಗೆ ವ್ಯೂಸೇ ಹೋಗಲ್ಲ ಪಾಪ. ಸೊ ಕೆಲವ್ರು ಏನು ಕಂಟೆಂಟ್ ಇರಲ್ಲ, ಸುಮ್ಮನೆ ಓದೇ ಇವತ್ತಿಗೆ ನಮ್ಮ ಅಕ್ಕನ ಮೀಟ್ ಮಾಡಿದೆ, ತಂಗಿ ಮೀಟ್ ಮಾಡಿದೆ, ಅಣ್ಣನ ಮೀಟ್ ಮಾಡಿದೆ, ನನ್ನ ಬಾಯ್ ಫ್ರೆಂಡ್ ಮೀಟ್ ಮಾಡಿದೆ, ಗರ್ಲ್ ಫ್ರೆಂಡ್ ಮೀಟ್ ಮಾಡಿದೆ ಅಂತ ಒಂದು ವೀಡಿಯೋ ಮಾಡ್ತಾರೆ. ಅದಕ್ಕೆ ಲಕ್ಷಗಟ್ಟಲೆ ಹೋಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ತುಂಬಾ ಎಫರ್ಟ್ ಹಾಕಿ ಒಂದು ಸ್ವಲ್ಪ ಮಂತ್ಸ್ ವೀಡಿಯೋಸ್ ಮಾಡ್ತೀನಿ. ಸೊ ನನಗೆ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದರೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಈ ಯೂಟ್ಯೂಬ್ ಸವಾಸ ಬೇಡ, ಈ ಟೈಮ್ನ ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ ಏನಾದರೂ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಗೊತ್ತಾ, ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್. ಆದಷ್ಟು ದಯವಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಏನಾದರೂ ಇನ್ಫಾರ್ಮೇಟಿವ್ ಕಂಟೆಂಟ್ ಇರೋ ಅಂಥವ್ರಿಗೆ ದಯವಿಟ್ಟು ಅಂಥ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನೀವು ಹೆಂಗೆ ಸಪೋರ್ಟ್ ಮಾಡಿ ಬೆಳೆಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ನಾನು ಓಕೆ ಬೇಡಪ್ಪ ಈ ಟೈಮ್ನ ಬೇರೆ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದೊಂದಿದೆ. ಸೊ ನನ್ನ ಮಾತಿಂದ ಯಾರಿಗಾದ್ರೂ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನಾನು ಹೇಳ್ಕೊಬಾರ್ದು ಅಂತ ಅಂದ್ಕೊಂಡಿದ್ದೆ ಇದನ್ನೆಲ್ಲ, ಬಟ್ ನನಗೂ ಒಂಥರ ಮನಸ್ಸಲ್ಲೇ ಇಟ್ಕೊಂಡು ಒಂಥರ ನಾನೇ ಕೊರಗ್ತಾ ಇದ್ದೆ, ಏನು ಮಾಡೋದು ಈಗ. ನಿಮ್ಗೆ ಹೇಳ್ಕೊಂಡಿಲ್ಲ ಅಂದರೆ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡ್ತಿದ್ದೀನಿ. ಹಂಗಂತ ಹೇಳ್ಬಿಟ್ಟು ನಾಳೆಯಿಂದ ಅಯ್ಯೋ ನನಗೆ ಇಷ್ಟು ಕಷ್ಟ ಇದೆ ಅಂತ ಬಂದ್ಬಿಟ್ಟು ನಾನು ಇಲ್ಲಿ ಶೇರ್ ಮಾಡಿಕೊಂಡು ನಿಮಗೂ ಬೇಜಾರು ಮಾಡಿ ಆ ಥರ ಮಾಡಲ್ಲ. ಸೊ ಇದೊಂದು ವಿಷಯ ಶೇರ್ ಮಾಡಬೇಕಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದು ಅಲ್ಲದೆ ಸೊ ನಿಮ್ಮ ಕಡೆಯಿಂದ ಏನಾದರೂ ಇನ್ಪುಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ತೊಗೊತೀನಿ. ಲೈಕ್ ನಾನು ಏನು ಚೇಂಜಸ್ ಮಾಡ್ಕೊಬೇಕು, ಇಲ್ಲ ಯಾವ ಥರ ಕಂಟೆಂಟ್ ಮಾಡಬೇಕು, ನಿಮ್ಗೆ ಯಾವ ಥರ ಕಂಟೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ. ಸೊ ಇದನ್ನು ನಿಮಗೆ ಕನ್ವೆ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಕನ್ವೆ ಮಾಡಿದ್ದೀನಿ ಅಷ್ಟೇ. ಇವತ್ತಿನ ವೀಡಿಯೋ ಅಷ್ಟೇ, ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ಕತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.